ಎಲ್ರಿಗೂ ನಮಸ್ಕಾರ. ಫಿಲ್ಮಿ ಆ್ಯಂಡ್ ಟಾಕೀಸ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರುವಂಥ ವೆಬ್ ಸೀರೀಸ್ನ ಹೆಸರು ಮಿಸ್ಟ್ರಿ ಆಫ್ ಮೋಕ್ಷ ಐಲ್ಯಾಂಡ್. ಈ ವೆಬ್ ಸೀರೀಸ್ನ ಸಂಜೀವ್ ರಾಯ್ ಮತ್ತು ಪ್ರಶಾಂತ್ ವರ್ಮಾ ಬರೆದಿದ್ದಾರೆ ಮತ್ತು ಅನೀಶ್ ಕುರುವಿಲ್ಲ ನಿರ್ದೇಶಿಸಿದ್ದಾರೆ. ಪ್ಲಾಟ್: ವಿಶ್ವಕ್ಸೇನ್ ಅನ್ನೊಬ್ಬ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಮೋಕ್ಷ ಅನ್ನೋ ಒಂದು ಐಲ್ಯಾಂಡ್ನ ಬಿಲ್ಡ್ ಮಾಡಿರ್ತಾನೆ. ಒಂದು ದಿನ ಅವನ ಸಾವಾಗುತ್ತೆ. ಅವನ ವಿಲ್ಲಲ್ಲಿ ಅವನ ಕುಟುಂಬದವರು ಈ ಐಲ್ಯಾಂಡಲ್ಲಿ ಒಂದು ವಾರ ಇದ್ದರೆ ಮಾತ್ರ ಅವರಿಗೆ ಆಸ್ತಿ ದಕ್ಕುತ್ತೆ ಅಂತ ಬರೆದಿರುತ್ತೆ. ಆ ಒಂದು ವಾರದಲ್ಲಿ ಏನೆಲ್ಲ ಆಯಿತು ಅನ್ನೋದೇ ಸೀರೀಸ್ನ ಒನ್ಲೈನರ್. ಇದರಲ್ಲಿ ಒಟ್ಟು 8 ಎಪಿಸೋಡ್ಗಳಿವೆ. ಒಂದೊಂದು ಎಪಿಸೋಡ್ 30 ನಿಮಿಷ ಇದೆ. ಓವರ್ ಆಲ್ ರನ್ ಟೈಮಿಂಗ್ 4 ಗಂಟೆ ಬರುತ್ತೆ. ಮೊದಲ 2 ಎಪಿಸೋಡ್ ಎಂಗೇಜಿಂಗ್ ಆಗಿ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸೀರೀಸ್ ಡೌನ್ ಆಗುತ್ತೆ. ಆಮೇಲೆ ಡೌನ್ ಆದ ಬಳಿಕ ಮತ್ತೆ ಸೀರೀಸ್ ನಮ್ಮನ್ನು ಎಂಗೇಜ್ ಮಾಡೋದರಲ್ಲಿ ವಿಫಲವಾಗಿದೆ. ಕಥೆಯ ವಿಚಾರಕ್ಕೆ ಬಂದರೂ ಇಲ್ಲಿ ಕತೆ ನಮಗೆ ಬಹಳ ಫೆಮಿಲಿಯರ್ ಅನಿಸುತ್ತೆ. ಇದು ನಾವು ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಲ್ಲ ಅನ್ನೋ ಒಂದು ಫೀಲ್ ಕೂಡ ಕೊಡುತ್ತೆ. ಓವರ್ ಆಲ್ ಕಥೆಯಲ್ಲಿ ಫ್ರೆಶ್ನೆಸ್ ಇಲ್ಲ ಅಂತಲೂ ನಮಗೆ ಅನಿಸಿದುಂಟು. ಹಾಗೂ ಇಲ್ಲಿನ ಕ್ಯಾರೆಕ್ಟರೈಸೇಷನ್ಸ್ ಬಹಳ ಆರ್ಟಿಫಿಷಿಯಲ್ ಅನ್ನೋ ಒಂದು ಫೀಲ್ ಕೂಡ ಕೊಡುತ್ತೆ. ಆ್ಯಕ್ಟ್ರೆಸ್ಗಳು ಕೂಡ ಕೆಲವೊಂದು ಕಡೆ ಬಹಳ ಚೆನ್ನಾಗಿ ಅಭಿನಯಿಸಿದ್ರು, ಮತ್ತೆ ಕೆಲವೊಂದು ಕಡೆ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಒಂದು ಭಾವನೆ ಕೂಡ ಉಂಟು ಮಾಡುತ್ತೆ. ಕೆಲವೊಂದು ಕಡೆ ಈ ಸೀರೀಸ್ನ ಮೇಕರ್ಸ್ಗಳು ಬಹಳಷ್ಟು ಔಟ್ ಆಫ್ ದ ಸೀನ್ಸ್ ಹೋಗಿದ್ದಾರೆ ಅಂತ ಕೂಡ ನಮಗನ್ಸುತ್ತೆ. ಒಂದು ಥ್ರಿಲ್ಲರ್ ಸೀರೀಸ್ನ ಪ್ರಮುಖ ಅಂಶ ಅಂದರೆ ಅಲ್ಲಿ ನೋಡೋದರಿಗೆ ಥ್ರಿಲ್ ಕೊಡಬೇಕು. ಬಟ್ ವೆಲ್ ವಾಚಿಂಗ್ ದಿಸ್ ಸೀರೀಸ್ ಐ ಗಾಟ್ ನೋ ವೆರಿ ಎಕ್ಸೈಟೆಡ್. ಟ್ವಿಸ್ಟ್ ಇದೆ, ಆದರೆ ನಾವು ಊಹಿಸಬಹುದಂಥ ಟ್ವಿಸ್ಟ್ಗಳು. ಮತ್ತು ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಲಿಂಕ್ ಕೂಡ ಇಲ್ಲ ಅಂತ ನಮಗೆ ಅನಿಸುತ್ತೆ. ಓವರ್ ಆಲ್ ಸ್ಕ್ರೀನ್ ಪ್ಲೇ ವಿಫಲವಾಗಿದೆ. ಮೊದಲ 2 ಎಪಿಸೋಡ್ಗಳಲ್ಲಿ ಇದ್ದಂಥ ಎಂಗೇಜಿಂಗ್ ಫ್ಯಾಕ್ಟರ್ಸ್ಗಳು ಕಂಟಿನ್ಯೂ ಆಗಿದ್ರೆ ಸೀರೀಸ್ ಬಹಳ ಚೆನ್ನಾಗಿ ಹೋಗಿರೋದು. ಅನ್ವಾಂಟೆಡ್ ಸೀನ್ಸ್ಗಳು ಬಹಳನೇ ಜಾಸ್ತಿ ಇದೆ. ಓವರ್ ಆಲ್ ಇದೊಂದು ಬಿಲೋ ಆವರೇಜ್ ವೆಬ್ ಸೀರೀಸ್. ಅರಸಿ ಹಾರೈಸಿ ಬೆಳೆಸಿ.